ವಂಚಕರು ವಂಚನೆ ಮಾಡೋದಕ್ಕೆ ಸದಾ ಹೊಸ ಹೊಸ ಮಾರ್ಗಗಳನ್ನು ಕಂಡು ಹಿಡ್ಕೊಳ್ತಾನೆ ಇರ್ತಾರೆ. ಅದರಲ್ಲೂ ಈ ಟೆಕ್ನಾಲಜಿಯನ್ನು ದುರ್ಬಳಕೆ ಮಾಡಿಕೊಳ್ಳುವುದು ವಂಚಕರಿಗೆ ಒಂದು ರೀತಿ ಟಿಪ್ ಆಫ್ ದ ಹ್ಯಾಂಡ್ಸ್ ಅಂತೀವಲ್ಲ, ಆ ರೀತಿಯಾಗಿ ಕರಗತ ಆಗ್ಬಿಟ್ಟಿದೆ. ಈಗ ನೋಡಿ, ನಾನಾ ಮಾರ್ಗಗಳ ಪೈಕಿ ಲೋಕಾಯುಕ್ತ ಜಸ್ಟಿಸ್ ಅವರ ಹೆಸರಲ್ಲಿ ಕೂಡ ವಂಚಕರು ಬಲೆ ಬೀಸ್ತಾ ಇದ್ದಾರೆ. ಯಾರಿಗೆ? ಸರ್ಕಾರಿ ಅಧಿಕಾರಿಗಳಿಗೆ. ಇಂಥದ್ದೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಲೋಕಾಯುಕ್ತ ನ್ಯಾಯಮೂರ್ತಿ ಹೆಸರಲ್ಲಿ ಬ್ಲ್ಯಾಕ್ ಮೇಲ್ ನಡೆಸಲಾಯ್ತಾ? ಟ್ರೂ ಕಾಲರ್ನಲ್ಲಿ ಲೋಕಾಯುಕ್ತ ಜಸ್ಟಿಸ್ ಅಂತ ಹೆಸರು ಬರುತ್ತೆ. ಲೋಕಾಯುಕ್ತ ನ್ಯಾಯಮೂರ್ತಿಗಳ ಹೆಸರನ್ನ ಕಂಡು ಕೆಲ ಅಧಿಕಾರಿಗಳು ಬೆಚ್ಚಿ ಬೀಳ್ತಾರೆ. ಕಾರ್ಯನಿರ್ವಹಿಸೋ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನ ಮೊದಲು ಈ ನಕಲಿ ಜಸ್ಟಿಸ್ಗಳು ಪಡಿತಾರೆ. ನಕಲಿ ಅಂದ್ರೆ ಫ್ರಾಡ್ಗಳು ಜಸ್ಟಿಸ್ ಅನ್ನೋ ಹೆಸರಲ್ಲಿ ಪರಿಶೀಲನೆ ಬಳಿಕ ನಕಲಿ ಲೋಕಾಯುಕ್ತ ಜಸ್ಟಿಸ್ ಅನ್ನೋದು ಪತ್ತೆ ಆಗುತ್ತೆ. ಲೋಕಾಯುಕ್ತ ನ್ಯಾಯಮೂರ್ತಿ ಹೆಸರಲ್ಲಿ ಈ ಬ್ಲ್ಯಾಕ್ ಮೇಲ್ ಮಾಡುವಂತಹ ದಂಧೆ ಹುಟ್ಕೊಂಡಿದ್ದು ಹೇಗೆ, ಇವರು ಕಾರ್ಯಾಚರಣೆ ಮಾಡೋದು ಹೆಂಗೆ, ಯಾವ್ಯಾವ ಅಧಿಕಾರಿಗಳು ಈಗಾಗಲೇ ಇದಕ್ಕೆ ನಿಗಾ ಆಗಿದ್ದಾರೆ, ಎಲ್ಲ ಮಾಹಿತಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಇಷ್ಟು ದಿನ OTP ಮೂಲಕ ಅಂತೆ ಅಥವಾ ಏನೋ ಸೈಬರ್ ಫ್ರಾಡ್ ಮೂಲಕ ಅಂತೆ ಅದನ್ನೆಲ್ಲ ನಾವು ನೋಡ್ತಾ ಇದ್ವಿ. ಇದೆಲ್ಲ ಹಳೇದಾಯಿತು. ಈಗ ಯಾರನ್ನ ನೋಡಿದ್ರೆ ಹೆದರ್ಕೊಳ್ತಾರೆ, ಅವರ ಹೆಸರನ್ನೇ ದುರ್ಬಳಕೆ ಮಾಡಿದ್ರೆ ಸುಲಭ ಹಣ ಮಾಡೋದು ಅನ್ನೋದು ವಂಚಕರ ತಂತ್ರ ಇದ್ದಂಗೆ ಕಾಣಿಸ್ತಾ ಇದೆ. ಸ್ಪೆಷಲಿ ಟ್ರೂ ಕಾಲರು, ಅದರಲ್ಲಿ ನಾವು ಯಾರ ನೇಮ್ ಸೇವ್ ಹೆಂಗೆ ಮಾಡಿರ್ತೀವಿ ಹಂಗೆ ಬರುತ್ತೆ ಗೊತ್ತಾ, ಅದನ್ನೇ ಇಲ್ಲಿ ಮಿಸ್ಯೂಸ್ ಮಾಡ್ಕೊಂಡಿರೋದು. ನಾನು ಲೋಕಾಯುಕ್ತ ಜಸ್ಟಿಸ್ BS ಪಾಟೀಲ್ ಮಾತಾಡೋದು ಅಂತ ಕೆಲವರಿಗೆ ಕರೆ ಮಾಡಲಾಗಿದೆ. ಇನ್ನು ಕೆಲವರಿಗೆ ಉಪಲೋಕಾಯುಕ್ತ ಫಣೀಂದ್ರ ಅವರ ಹೆಸರಲ್ಲಿ ಕರೆ ಹೋಗಿದೆ. ಟ್ರೂ ಕಾಲರ್ನಲ್ಲಿ ಕರೆ ಮಾಡಿದಾಗ ಇದೇ ಹೆಸರು ಬಂದಿದೆ. ಲೋಕ ನ್ಯಾಯಮೂರ್ತಿ ಕರೆ ಮಾಡಿದ್ದಾರೆ ಅಂತ ಕೆಲವರು ಕಾಲ್ ರಿಸೀವ್ ಮಾಡಿದ್ದಾರೆ. ನಂತರ ಎಲ್ಲ ಮಾಹಿತಿಯನ್ನು ಅವರಿಂದಲೇ ಪಡೆದುಕೊಳ್ತಾರೆ ಅಪರಿಚಿತರು. ಅನಂತರ ಲಂಚ ಸ್ವೀಕಾರದ ಆರೋಪ ನಿಮ್ಮ ಮೇಲೆ ಬಂದಿದೆ, ರೇಡ್ ಮಾಡಬೇಕಾಗತ್ತೆ, ಕೇಸ್ ಆಗಿದೆ ಅಂತೆಲ್ಲ ಸುಳ್ಳು ಸುಳ್ಳು ಕತೆಗಳನ್ನು ಕಟ್ಟೋದ್ರ ಮೂಲಕ ಅವರಿಂದ ಸುಲಿಗೆ ಮಾಡೋದಕ್ಕೆ ಕೆಲವರು ಪ್ರಯತ್ನ ಪಟ್ಟಿದ್ರು ಅನ್ನೋದು ತಿಳಿದು ಬಂದಿದೆ. ಟ್ರೂ ಕಾಲರ್ ID ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಈಗ ನಾನು ಯಾರ್ದಾದ್ರೂ ಹೆಸರನ್ನು ABC ಅಂತ ಮಾಡ್ಕೊಂಡಿದ್ರೆ ನೀವು ಯಾರಾದರೂ ಅದೇ ನಂಬರ್ಗೆ ಕಾಲ್ ಮಾಡಿದಾಗ ಅದೇ ABC ಅಂತ ಬರುತ್ತೆ ಹೆಸರು ಸೇವ್ ಮಾಡಿದರೆ. ಒಂದು ಎರಡನೇದು ಎಡಿಟ್ ಕೂಡ ಮಾಡ್ಕೊಳ್ಬೋದು. ಸೊ ಎರಡು ಆಪ್ಷನನ್ನು ಬಳಸಿ ಕೆಲವರಿಗೆ ಬಲೆ ಬೀಸಲಾಗಿತ್ತು ಅನ್ನೋದು ತಿಳಿದು ಬರ್ತಾ ಇದೆ. ಇನ್ನು ಇವ್ರದ್ದೆಲ್ಲ ಮಾಹಿತಿ ಹೆಂಗೆ ಸಿಗುತ್ತೆ ಅಂದರೆ, ಸರ್ಕಾರಿ ಕಚೇರಿಗೆ ಒಂದು 4-5 ರೌಂಡ್ಸ್ ಹಾಕಿರ್ತಾರೆ. ಇವ್ರದ್ದೆಲ್ಲ ಒಂದು ದಂಧೆ ಇರುತ್ತೆ. ಯಾವುದೋ ಬ್ರೋಕರ್ಸ್ ಮೂಲಕ ಯಾರಾದರೂ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ತಾರೆ. ಆಮೇಲೆ ಅವರಿಗೆ ಈ ಜಸ್ಟಿಸ್ಗಳ ಹೆಸರಲ್ಲಿ ಕಾಲ್ ಮಾಡೋದು, ಕಾಲ್ ಮಾಡಿ ಯಾರಾದರೂ ಇವರು ಟ್ರಾಪಿಗೆ ಬಿದ್ದರು ಅಂದರೆ ಅವ್ರ ಹತ್ರ ಸಿಕ್ಬೇಕಿದ್ನೆಲ್ಲ ಸುಲಿಗೆ ಮಾಡೋದು. ಸಾಮಾನ್ಯ ನೆಕ್ಸಸ್ ಹಿಂಗೆ ಕೆಲಸ ಮಾಡೋದು. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಎಲ್ಲಿ ಯಾವಾಗ ಎಷ್ಟು ಜನರಿಗೆ ಈ ರೀತಿ ಕಾಲ್ಗಳು ಹೋಗಿದೆ, ಏನೇನು ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ, ಕಾಲ್ ಮಾಡಿದವ್ರು ಯಾರು ಅನ್ನೋದೇನಾದರೂ ಪತ್ತೆ ಆಗಿದೆಯಾ? ಮಮತಾ, ಈಗ ಒಂದು ಹೊಸದಾಗಿ ಬಂಡವಾಳನ ಶುರು ಮಾಡ್ಕೊಂಡಿರುವಂಥದ್ದು. ಯಾಕೆಂದರೆ ಖುದ್ದು ಲೋಕಾಯುಕ್ತ SP ಶ್ರೀನಾಥ್ ಜೋಶಿ ಅವರ ವಿರುದ್ಧ ಈ ರೀತಿಯ ಆರೋಪಗಳು ಕೇಳಿಬಂದಿತ್ತು. ಜೊತೆಗೆ ಅವರ ಜೊತೆಯಲ್ಲಿ ನಿಂಗಪ್ಪ ಅನ್ನೋನು ಈ ರೀತಿಯಲ್ಲಿ ಫೋನ್ ಮಾಡಿ ಏನು ಅಧಿಕಾರಿಗಳಿಗೆ ಬೆದರಿಕೆ ಹಾಕುವಂಥದ್ದು, ಬೆದರಿಕೆ ಹಾಕಿ ಹಣವನ್ನು ವಸೂಲಿ ಮಾಡುವಂಥ ಕೆಲಸಗಳಾಗಿತ್ತು. ಈಗಾಗಲೇ ಅವರಿಬ್ಬರನ್ನ ಅಮಾನತಿನಲ್ಲಿ ಇಟ್ಟಿದ್ದಾರೆ, ಒಬ್ಬನ ಬಂಧನ ಕೂಡ ಒಳಪಡಿಸಿರೋಂಥದ್ದು. ಈ ವಿಚಾರನ ತಿಳಿದಂಥ ಬೇರೆ ಗ್ಯಾಂಗ್ ಏನಿತ್ತು, ಬೇರೆ ಗ್ಯಾಂಗ್ ಇದೇನ ಹೆಸರನ್ನು ನಾವು ದುರ್ಬಳಕೆಯನ್ನು ಮಾಡ್ಕೊಳ್ತಾ ಇರೋಂಥದ್ದು, ದುರ್ಬಳಕೆ ಮಾಡಿಕೊಂಡು ಈ ರೀತಿಯ ಡೀಲ್ಗೆ ಇಳಿಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಇಂಟರ್ನೆಟ್ ಕಾಲ್ಗಳನ್ನು ಮಾಡುವಂಥದ್ದು, VPNಗಳನ್ನು ಬಳಸಿ ಇಂಟರ್ನೆಟ್ ಕಾಲನ್ನು ಮಾಡಿ ಯಾವ್ಯಾವ ಅಧಿಕಾರಿಗಳಿದ್ದಾರೆ, ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಅವರಿಗೆ ಬೆದರಿಸುವಂಥದ್ದು. ಜೊತೆಗೆ ನಿಮ್ಮ ಇಲಾಖೆಯಲ್ಲಿ ಸಾಕಷ್ಟು ಲಂಚದ ಆರೋಪಗಳು ಕೇಳಿಬರ್ತಾ ಇದೆ, ಜೊತೆಗೆ ನಿಮ್ಮ ಇಲಾಖೆಯಲ್ಲಿ ನಾವು ರೇಡ್ ಮಾಡಬೇಕು ಅಂತೇಳಿ ಎಲ್ಲ ರೀತಿಯ ಪ್ಲಾನನ್ನು ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಹೇಳುವಂಥದ್ದು. ಯಾಕೆಂದರೆ ರೇಡ್ ಮಾಡುವಂಥ ಸಂಬಂಧಪಟ್ಟಂತೆ ಯಾರು ಕೂಡ ಮಾಹಿತಿಯನ್ನು ಮೊದಲೇ ಸೋರಿಕೆಯನ್ನು ಮಾಡೋದಿಲ್ಲ. ಆದರೆ ನಿಮ್ಮ ಇಲಾಖೆಯಲ್ಲಿ ಲಂಚದ ಆರೋಪಗಳು ಕೇಳಿಬರ್ತಾ ಇದೆ ಅಂತೇಳಿ ಫೋನನ್ನು ಮಾಡಿ ಯಾರ್ಯಾರು ಲಂಚವನ್ನು ಪಡ್ಕೊಳ್ತಾರೆ ಈ ರೀತಿಯ ಮಾಹಿತಿಗಳನ್ನು ಪಡ್ಕೊಳ್ಳುವಂಥ ಒಂದಷ್ಟು ಕೆಲಸಗಳನ್ನು ಪ್ರಯತ್ನವನ್ನು ಮಾಡಿರುವಂಥದ್ದು. ಯಾಕೆಂದರೆ ಈಗಾಗಲೇ BS ಪಾಟೀಲ್, ಲೋಕಾಯುಕ್ತ BS ಪಾಟೀಲ್ ಅವರ ಹೆಸರಲ್ಲಿ ಮತ್ತು ಉಪಲೋಕಾಯುಕ್ತ ಫಣೀಂದ್ರ ಅವರ ಹೆಸರಲ್ಲಿ ಎರಡರ ಹೆಸರಲ್ಲೂ ಕೂಡ ಬೇರೆ ಬೇರೆ ಅಧಿಕಾರಿಗಳಿಗೆ ಫೋನ್ ಕರೆಗಳು ಹೋಗಿದ್ದಾವೆ. ಅದರಲ್ಲಿ AEE ವೆಂಕಟೇಶ್ ಏನಿದ್ದಾರೆ ಅವ್ರಿಗೆ ಒಂದು ಫೋನ್ ಬರ್ತದೆ. ಫೋನ್ ಬಂದ ಸಂದರ್ಭದಲ್ಲಿ ನಿರಂತರವಾಗಿ ಟ್ರೂ ಕಾಲರ್ನಲ್ಲಿ BS ಪಾಟೀಲ್ ಅಂತ ಬರುವಂಥದ್ದು, ಅದಾದ ನಂತರ ಫಣೀಂದ್ರ ಅಂತ ಹೇಳಿ ಬರುವಂಥದ್ದು, ನಿರಂತರವಾಗಿ ಕರೆ ಬರ್ತಾ ಇರುತ್ತೆ. ಕರೆ ಬರುವಂಥ ಸಂದರ್ಭದಲ್ಲಿ ಆತ ಫೋನ್ ರಿಸೀವನ್ನು ಮಾಡ್ತಾರೆ. ರಿಸೀವನ್ನು ಮಾಡೋ ಸಂದರ್ಭದಲ್ಲಿ ನಿಮ್ಮ ಇಲಾಖೆಯಲ್ಲಿ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದೇವೆ, ಜೊತೆಗೆ
ಜೊತೆಗೆ ರೇಡ್ ಮಾಡಲಿಕ್ಕೆ ಯಾವ್ಯಾವ ಅಧಿಕಾರಿಗಳಿಗೆ ನೀವು ಹೆಸರನ್ನ ಸೂಚಿಸ್ತೀರಾ ಅಂತೇಳಿ ಕೂಡ ಒಂದಷ್ಟು ಕೇಳಿರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಸರ್ಕಾರಿ ಅಧಿಕಾರಿಗಳು ನಮ್ಮ ಇಲಾಖೆಯಲ್ಲಿ ಈ ರೀತಿ ಲಂಚದ ಆರೋಪ ಕೇಳಿಬಂದಿದೆ ಅಂದ ತಕ್ಷಣ ಬೆದರುತ್ತಾರೆ, ಜೊತೆಗೆ ಅದರಲ್ಲಿ ಡೀಲ್ ಆಗುವಂಥದ್ದು ಅಥವಾ ಹಣ ಕೊಡುವಂಥ ಪ್ರಯತ್ನಗಳನ್ನು ಮಾಡುವಂಥದ್ದು ಈ ರೀತಿಯ ಪ್ರಯತ್ನಗಳಾಗ್ತವೆ. ಅದನ್ನು ಬಂಡವಾಳ ಮಾಡಿಕೊಂಡು ಹಣವನ್ನು ಮಾಡಲಿಕ್ಕೆ ಈ ರೀತಿಯ ಪ್ರಯತ್ನಗಳನ್ನು ಮಾಡಿದ್ದಾರೆ ಅಂತೇಳಿ ಮಾಹಿತಿಗಳು ಸಿಕ್ಕಿದೆ. ಈ AEE ಅವರು ತಕ್ಷಣವೇ ಆ ಮಾಹಿತಿಯನ್ನು ಲೋಕಾಯುಕ್ತರಿಗೆ ಮತ್ತು ಲೋಕಾಯುಕ್ತ ಕಚೇರಿಗೆ ಮಾಹಿತಿಯನ್ನು ತಿಳಿಸಿದರೆ ಈ ರೀತಿಯಲ್ಲಿ ಫೋನ್ ಬರ್ತಾ ಇದೆ ಅಂತೇಳಿ ಮಾಹಿತಿಯನ್ನು ತಿಳಿಸಿದಾಗ ಲೋಕಾಯುಕ್ತರ ಪರವಾಗಿ ಈಗ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಅವರು ಒಂದು ದೂರನ್ನು ಕೊಟ್ಟಿದ್ದಾರೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಾಗಿ ಯಾರು ಈ ರೀತಿಯಲ್ಲಿ ಕರೆಯನ್ನು ಮಾಡ್ತಾ ಇರೋಂಥದ್ದು, ಜೊತೆಗೆ ಇದ್ಯಾವುದು ಕೂಡ ನಾರ್ಮಲ್ ಕಾಲ್ ಅಲ್ಲ, ಎಲ್ಲ ಇಂಟರ್ನೆಟ್ ಕಾಲ್ಗಳು, ಜೊತೆಗೆ VPNಗಳನ್ನು ಬಳಸಿ ಈ ರೀತಿಯಲ್ಲಿ ಬೆದರಿಕೆಯನ್ನು ಹಾಕಿರುವಂಥದ್ದು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಸದ್ಯಕ್ಕೆ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಮತ್ತು ತನಿಖೆಯನ್ನು ಮುಂದುವರಿಸ್ತಾ ಇರುವಂಥದ್ದು. ಮಮತಾ, ಮುರಳಿ, ಈ ನೆಕ್ಸಸ್ ನೋಡ್ತಾ ಇದ್ರೆ ಇವ್ರು ಬಹಳ ದಿನದಿಂದ ಸಕ್ರಿಯರಾಗಿದ್ರು ಅಂತ ಅನ್ಸುತ್ತೆ. ಕೆಲವರು ಈಗಾಗಲೇ ದುಡ್ಡು ಕೊಟ್ಟವ್ರು ಅದನ್ನ ಬಂದು ಹೇಳ್ಕೊಂಡ್ರು, ಅವ್ರಿಗೂ ಅದು ಅಪಾಯ ಎದುರಾಗುತ್ತೆ ಅಂತ ತುಂಬಾ ಜನ ಮುಂದಕ್ಕೆ ಬರಲ್ಲ. ಸೊ ಇಂಥ ಟೈಮಲ್ಲಿ ಪ್ರಕರಣನ ಹೆಂಗೆ ಭೇದಿಸ್ತಾರೆ? ಯಾವ್ಯಾವ ಇಲಾಖೆಗಳನ್ನ ಮೇಲ್ನೋಟಕ್ಕೆ ಟಾರ್ಗೆಟ್ ಮಾಡಿದ್ರು ಅಂತ ಅನ್ಸುತ್ತೆ ಮುರಳಿ? ಖಂಡಿತವಾಗಿಯೂ ಮಮತಾ, ಯಾಕೆಂದರೆ ಈ ರೀತಿಯಲ್ಲಿ ಒಂದಷ್ಟು ಸಕ್ಸಸ್ಫುಲ್ಗಳಾಗಿರ್ತವೆ. ಸಕ್ಸಸ್ಫುಲ್ ಟ್ರಾಪ್ ಅಂದರೆ ಅವರ ಕಾರ್ಯಾಚರಣೆ ಏನಿರ್ತದೆ ಸಕ್ಸಸ್ ಆಗಿರ್ತದೆ. ಅದರಿಂದ ಹಣವನ್ನು ಕೂಡ ಪಡ್ಕೊಂಡಿರೋಂಥ ಒಂದಷ್ಟು ಕೆಲಸಗಳನ್ನು ಮಾಡಿರ್ತಾರೆ. ಯಾಕೆಂದರೆ ಡೈರೆಕ್ಟಾಗಿ ಲೋಕಾಯುಕ್ತ ಉಪಲೋಕಾಯುಕ್ತ ಅಂತ ಹೇಳಿ ಅವರು ಫೋನನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಹಿಂದೆ ಲೋಕಾಯುಕ್ತದ ಅಧಿಕಾರಿಗಳ ಹೆಸರನ್ನು ಬಳಕೆಯನ್ನು ಮಾಡಿಕೊಂಡು ಹಣವನ್ನು ಮಾಡಿರುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಸಾಮಾನ್ಯವಾಗಿ ಇಂಥವರು ಏನು ಟಾರ್ಗೆಟನ್ನು ಮಾಡೋಂಥ ಕಚೇರಿಗಳಂದರೆ BBMP, BDA ಮತ್ತು ಅದಾದ ನಂತರ BWSSP ಇವೆಲ್ಲ ಕೂಡ ಅಂದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲಿ ಹೆಚ್ಚಿನ ಹಣದ ಮೂವ್ಮೆಂಟ್ಸ್ಗಳಿರ್ತವೆ ಅಂಥ ಕಚೇರಿಗಳಿಗೆ ಇವರು ಟಾರ್ಗೆಟನ್ನು ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಯಾಕೆಂದರೆ ಸಾಮಾನ್ಯವಾಗಿ ಅಲ್ಲಿ ಪ್ರತಿನಿತ್ಯವೂ ಕೂಡ ಹಣದ ವ್ಯವಹಾರಗಳು ನಡೀತಾ ಇರ್ತವೆ. ಸಾಕಷ್ಟು ಆರೋಪಗಳು ಕೂಡ ಕಂದಾಯ ಇಲಾಖೆ ಇರ್ಬೋದು, ಜೊತೆಗೆ BBMP, BWSSP ಎಲ್ಲ ಕೂಡ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇರ್ತವೆ. ಅಂಥ ಯಾವ್ಯಾವ ಅಧಿಕಾರಿಗಳಿರ್ತಾರೆ ಸಾಮಾನ್ಯವಾಗಿ ಈಗ ನೀವು ಹೇಳ್ತಾ ಇದ್ರಿ ಒಂದಷ್ಟು ಕಡೆ ಓಡಾಡೋಂಥದ್ದು ಯಾರ ಅಧಿಕಾರಿಗಳ ಮೇಲೆ ಆರೋಪಗಳು ಕೇಳಿ ಬರ್ತಾ ಇದೆ, ಅವರು ಹಣವನ್ನು ಪಡ್ಕೊಳ್ತಾರೆ ಅಂತೇಳಿ ಗೊತ್ತಾಗುತ್ತೆ, ಅಂಥವರನ್ನ ಟಾರ್ಗೆಟನ್ನು ಮಾಡ್ತಾರೆ. ಯಾಕಂದರೆ ಯಾರು ಕೆಲಸವನ್ನು ಮಾಡ್ತಾ ಇರ್ತಾರೆ, ಯಾವುದೋ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಅಂಥ ಅಧಿಕಾರಿಗಳಿಗೆ ಸಾಮಾನ್ಯವಾಗಿ ಬೆದರಿಸಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಅವರನ್ನು ಟ್ರಾಪ್ ಮಾಡಿ ಹಣವನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾರು ಭ್ರಷ್ಟ ಅಧಿಕಾರಿ ಅಥವಾ ಯಾರು ಹಣವನ್ನು ಪಡ್ಕೊಳ್ತಾರೆ ಅಂತೇಳಿ ಗೊತ್ತಿರ್ತದೆ ಅಂಥವರನ್ನ ಟಾರ್ಗೆಟ್ ಮಾಡಿ ಈ ರೀತಿಯಲ್ಲಿ ಫೋನನ್ನು ಮಾಡುವಂಥದ್ದು, ಬೆದರಿಸುವಂಥದ್ದು ಮತ್ತು ಹಣ ವಸೂಲಿ ಮಾಡುವಂಥ ಕೆಲಸಗಳನ್ನು ಮಾಡುವಂಥದ್ದು ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದ್ವೆ. ಅಂದರೆ ಈಗಿನ ಮಾಹಿತಿ ಪ್ರಕಾರ ಇವರು ಬೇರೆ ಬೇರೆ ಅಧಿಕಾರಿಗಳಿಗೂ ಕೂಡ ಫೋನ್ ಮಾಡಿರ್ತಾರೆ. ಸಾಮಾನ್ಯವಾಗಿ ಹಣ ಕೊಟ್ಟಂಥ ಅಧಿಕಾರಿಗಳು ಸಾಮಾನ್ಯವಾಗಿ ಮುಂದೆ ಬಂದು ನಾವು ಕೂಡ ಹಣವನ್ನು ಕೊಟ್ಟಿದ್ದೀವಿ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವ್ರು ಏನಾದರೂ ಹಣ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ತನ್ನ ಭ್ರಷ್ಟಾಚಾರವನ್ನು ತಾನೇ ಒಪ್ಕೊಂಡಂತೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಅದನ್ನು ಕೂಡ ಹಿಂಜರಿಯಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಯಾರು ಹಣವನ್ನು ಕೊಟ್ಟಿಲ್ಲ ಅಥವಾ ಯಾರು ಬೆದರಿಕೆಗೆ ಒಳಗಾಗಿದ್ದಾರೆ ಅವರು ಮುಂದೆ ಬಂದು ದೂರನ್ನು ಕೊಡುವಂಥ ಕೆಲಸಗಳಾಗ್ತಾ ಇದ್ದಾವೆ. ಜೊತೆಗೆ ಹೇಳಿಕೆಗಳನ್ನು ಕೂಡ ಪೊಲೀಸರಿಗೆ ಪಡ್ಕೊಳ್ಳುವಂಥ ಪ್ರಕ್ರಿಯೆಗಳು ಕೂಡ ಮಾಡ್ತಾ ಇರೋಂಥದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಒಂದು ಟ್ರೂ ಕಾಲರ್ ಬಗ್ಗೆ ಈಗಷ್ಟು ನಾವು ಹೇಳ್ತಾ ಇದ್ವಿ, ಯಾರು ಏನು ಬೇಕಾದರೂ ಎಡಿಟ್ ಮಾಡಬಹುದು, ಆಮೇಲೆ ನಂಬರನ್ನು ಹೆಂಗೆ ಸೇವ್ ಮಾಡ್ತಾರೆ ಹಾಗೆ ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಹೊರತು ಅವರವರೇ ಕಾಲ್ ಮಾಡಲ್ಲ. ಸೊ ಹಳೆಯ ಮಾತು ನೆನಪಿದೆಯಲ್ಲ ನಿಮಗೆ, ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು. ಸೊ ಜಸ್ಟಿಸ್ ಯಾರೋ ಕಾಲ್ ಮಾಡಿದ್ರು, ಇನ್ಯಾರೋ ಕಾಲ್ ಮಾಡಿದ್ರು ಅಂತ ಹಾಗೆ ಟ್ರಾಪಿಗೆ ಬೀಳಕ್ಕೆ ಹೋಗಬೇಡಿ.